ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸವಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೀವು ಬಬ್ಲು ಫೋಟೋಶೂಟ್ ವಿಡಿಯೋ ನೋಡ್ಕೊಂಡು ಬಂದಿದ್ರಿ. ಇನ್ನು ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಬಬ್ಲು ಬರ್ತ್ಡೇ ಪ್ರಿಪ್ರೇಷನ್ ವಿಡಿಯೋ ಇದು. ಬನ್ನಿ ವಿಡಿಯೋ ನೋಡೋಣ. ಬಬ್ಲು 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 ಮಲ್ಕೋ. ಬಬ್ಲು ನಿದ್ದೆಯಿಂದ ಎದ್ಮೇಲೆ ಕೂಡ ಸ್ವಲ್ಪ ನಿದ್ದೆ ಮೂಡಲ್ಲೇ ಇರ್ತಾಳೆ. ಅವಳು ನಾರ್ಮಲ್ ಮೋಡಿಗೆ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ಅವಳನ್ನು ಸ್ವಲ್ಪ ಪ್ಯಾಂಪರ್ ಮಾಡಬೇಕು. ಈ ಟೈಮಲ್ಲಿ ಅವಳನ್ನು ಕೆಳಗೆ ಬಿಟ್ಟರೆ ಸಾಕು, ಜೋರು ಅಳ್ತಾಳೆ. ಇವಾಗ ಯಾರು ಅಲ್ಲೂ ಸಾಕಾಗಿ ಎಂಟಲ್ಲಾಗ್ತವೆ, ಕಚ್ಚಿದ್ರೆ 8 ಮಾರ್ಕ್ ಬರ್ತವೆ. ಇನ್ಮೇಲೆ ಹುಷಾರಾಗಿರ್ರಿ ನಮ್ಮ ಬಬ್ಲು ಜೊತೆ, ಹುಷಾರಾಗಿರ್ರಿ ನಮ್ಮ ಬಬ್ಲು ಜೊತೆ. ನಾನು ಒಂದು ಸರಿ ಕಚ್ಚಿದ್ರೆ 8 ಮಾರ್ಕ್ ಬರ್ತದೆ. ನೀನು ಇದು ಮಾರ್ಚ್ 22 ವಿಡಿಯೋ. ಹೊರಗಡೆ ಹೋಗಿದ್ವಿ ಪಾಪುನ ಕರ್ಕೊಂಡು, ಸ್ವಲ್ಪ ಏನಾದರೂ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ. ಗ್ರಾಸರಿ ಎಲ್ಲ ಮನೇಲಿ ಖಾಲಿಯಾಗಿತ್ತು. ಬಬ್ಲು ನೋಡಿ ಎಷ್ಟು ತರಲೆ ಮಾಡ್ತಿದ್ದಾಳೆ ಬೈಕಲ್ಲಿ. ಬಬ್ಲು ನೀನು ನೋಡೆ, ಅವಳಿಗೆ ಬೈಕಲ್ಲಿ ಹೋಗೋದು ಅಂದರೆ ತುಂಬ ಖುಷಿ. ಬೈಕ್ ಹತ್ತಿದ ತಕ್ಷಣ ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ ತಕ್ಷಣ ನಿದ್ದೆ ಮಾಡಿಬಿಡ್ತಾಳೆ. ಏನೋ ಗೊತ್ತಿಲ್ಲ, ತುಂಬ ಸಲ ಹಾಗೆ ಮಾಡಿದ್ದಾಳೆ. ಬೈಕ್ ಹತ್ಕೊಂಡ್ರೆ ಸಾಕು ನಿದ್ದೆ ಬರುತ್ತೆ ಅವಳಿಗೆ. ನಮ್ಮ ಮೇಡಮ್ ಏನೆಲ್ಲ ಶಾಪಿಂಗ್ ಮಾಡಿದ್ದಾರೆ ನೀವೇ ನೋಡಿ ನೆಕ್ಸ್ಟ್. 315 ಅದೇನೋ ಹೊರಗಡೆ ಕೈಯಾಗಿ ನೋಡ್ತೀವಿ. ಅವಳಿಗೇನೋ ಒಂಥರ ಖುಷಿ ಐಟಮ್ಸ್ ಎಲ್ಲ ನೋಡಿ. ಫುಲ್ ಮಾಲ್ ತುಂಬ ಓಡಾಡ್ತಾ ಇದ್ಲು. ಏನು ಬೇಕೋ ಅದನ್ನು ಎತ್ಕೊಂಡು ಬಿಸಾಕಿ ಎಲ್ಲ. ನಾನು ಬುಜ್ಜಿ ಡಯಟಲ್ಲಿ ಇರೋದ್ರಿಂದ ಸ್ವಲ್ಪ ಓಟ್ಸ್ ಎಲ್ಲ ತೊಗೊಂಡ್ವಿ. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟೇ ಆಯಿತು ಮನೆಗೆ ಹೋಗೋಷ್ಟರಲ್ಲಿ. ಅವಳು ನಿಲ್ತಾನೆ ಇಲ್ಲ, ಓಡಾಡ್ತಿದ್ದಾಳೆ. ಇತ್ತೀಚೆಗೆ ಅವಳ ಹಿಂದೆ ಓಡಾಡೋದೇ ಒಂದು ಕೆಲಸ ಆಗಿಬಿಟ್ಟಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ, ಸಂಡೇ. ಆ ದಿನ ನನ್ನ ಫ್ರೆಂಡ್ ಕೂಡ ನಮ್ಮ ಮನೆಗೆ ಬಂದಿದ್ಲು. ನನ್ನ ಫ್ರೆಂಡ್ ಪಾಪು ಅವ್ರ ಅಪ್ಪನ ಬಿಟ್ಟು ಬರ್ತಾನೇ ಇಲ್ಲ, ಬಿಟ್ಟೋಟಾಗ್ತಾರೆ ಅಂತ. ಎಲ್ಲ ಮಕ್ಕಳಿಗೂ ಅಪ್ಪನೇ ಫಸ್ಟ್ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ ಇಲ್ಲಿ. ಬಬ್ಲು ಮತ್ತು ನನ್ನ ಫ್ರೆಂಡ್ ಪಾಪು ಇಬ್ಬರು ತುಂಬಾ ಆಟ ಆಡಿದ್ರು. ಇನ್ಫ್ಯಾಕ್ಟ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಿಕ್ಕಾಪಟ್ಟೆ ತರಲೆ ಮಾಡಿದ್ರು. ನನಗೂ ನನ್ನ ಫ್ರೆಂಡಿಗೆ ಮಾತಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಇವ್ರನ್ನ ನೋಡ್ಕೊಳ್ಳೋದೇ ಆಗೋಯ್ತು. ಆದರೂ ಅವರಿಬ್ಬರು ಆಟ ಆಡೋದು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿತ್ತು. ಮಕ್ಕಳನ್ನ ಕಂಡ್ರೇ ಇಷ್ಟ ಅಲ್ವಾ. ನಮ್ಮ ಜೊತೆ ಎಲ್ಲ ಅಷ್ಟು ಆಟ ಆಡೋದೆಲ್ಲ ಕಮ್ಮಿ ಬಬ್ಲು. ಅವ್ನು ಏನು ಮುಟ್ಟಿದ್ರು ಅದು ನಂದು ನಂದು ಅಂತ ಹೋಗ್ತಿದ್ಲು. ಅವನಿಗೆಲ್ಲ ಕ್ಯೂರಿಯಾಸಿಟಿ, ಎಲ್ಲನೂ ಎತ್ಕೊತ ಇದ್ದ. ಇವಳು ಯಾವುದನ್ನು ಕೊಡಕ್ಕೆ ರೆಡಿನೇ ಇರ್ತಾ ಇರಲಿಲ್ಲ. ಇನ್ನು ಅವ್ರು ಹೋದ್ಮೇಲೆ ಬಬ್ಲುಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅನ್ಸುತ್ತೆ. ಒಬ್ಬಳೇ ಆಟ ಆಡ್ತಾ ಇದ್ಲು. ನಾನು ಅವಳನ್ನು ನೋಡ್ತಾ ಹಾಗೆ ಕೂತಿದ್ದೆ ಏನು ಮಾಡ್ತಾಳೆ ಅಂತ. ಎಲ್ಗೋಗ್ತಾ ಇದೆಯಾ? ಯಾರು ಕುಡಿತೀಯಾ?
ಬಾ ಇಲ್ಲಿ. ಏನು ಸಿಟ್ಟು ಬರುತ್ತೆ ನಿಂಗೆ? ಬಾ ಇಲ್ಲಿ. ಇಲ್ಲಿ ಬಾ, ಇಲ್ಲಿ ಬಾ. ಬಬ್ಲು ಬಾ ಇಲ್ಲಿ. ಬಾ. ಏನು? ಇದು ಮಾರ್ಚ್ 24th ಮಂಡೇ ವಿಡಿಯೋ. ನಾನು ನನ್ನ ಫ್ರೆಂಡ್ ಇಬ್ಬರು ಶಾಪಿಂಗ್ ಹೋಗಿದ್ವಿ ಚಿಕ್ಕಪೇಟೆಗೆ. ಬಬ್ಲುಗೆ ಡ್ರೆಸ್ಸು ಎಲ್ಲ ತೊಗೊಂಡು ಬರೋಣ ಅಂತ. ತುಂಬಾ ರಶ್ ಇತ್ತು. ಮಂಡೇ ಅಂತ ಅಂದ್ಕೊಂಡು ಹೋಗಿ, ಮಂಡೇ ಕೂಡ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಯಾವಾಗ ಹೋದ್ರೂ ರಶ್ ಇರುತ್ತೆ ಅನ್ಸುತ್ತೆ ಅಲ್ಲಿ. ನಾನು, ಬಬ್ಲು, ಬುಜ್ಜಿ 3 ಜನನು ಮ್ಯಾಚ್ ಮಾಡೋಣ ಅಂತ ಡ್ರೆಸ್ ಕಲೆಕ್ಷನ್ ನೋಡೋಣ ಅಂತ ಸುದರ್ಶನ್ ಹೋದ್ವಿ. ಅಲ್ಲೆಲ್ಲ ಸ್ಯಾರಿ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಬಟ್ ಈ ಬರ್ಡೇಗೆ ಅಂತೆಲ್ಲ ಏನಷ್ಟು ನನಗೆ ಇಷ್ಟ ಆಗಲಿಲ್ಲ. ಹಾಗೆ ಹೊರಗಡೆ ಒಂದು 4-5 ಶಾಪ್ ಓಡಾಡಿ ಡ್ರೆಸ್ ಎಲ್ಲ ತೊಗೊಂಡು ಫ್ರೂಟ್ಸ್ ಶಾಪ್ಗೆ ಹೋದ್ವಿ. ಅಲ್ಲೂ ಒಂದಷ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಏನು ಬೇಕು ಐಟಮ್ಸ್ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು. ನಿಜ ನನ್ನ ಫ್ರೆಂಡ್ ಇದ್ದಿದ್ದಕ್ಕೆ ಏನೋ ಒಂದು ಅಲ್ಲಿವರೆಗೂ ಶಾಪಿಂಗ್ ಅಂತ ಹೋಗಿದ್ವಿ. ಬಬ್ಲುನ ಮನೇಲೇ ಬಿಟ್ಟು ಹೋಗಿದ್ವಿ. ಬುಜ್ಜಿಗೆ ನೈಟ್ ಶಿಫ್ಟ್ ಇತ್ತು, ಸೊ ಹಾಗಾಗಿ. ಇನ್ನು ಇದು ನಮ್ಮಮ್ಮ ನಮ್ಮ ಮನೆಗೆ ಬಂದಿದ್ರು ಬಬ್ಲು ನೋಡೋಕ್ಕೆ ಅಂತ. ಆಗ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ. ತುಂಬ ದಿನ ಆದಮೇಲೆ ಬಬ್ಲು ನಮ್ಮಮ್ಮನ ನೋಡ್ತಾ ಇದ್ಲು, ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಅವಳು ನಮ್ಮಮ್ಮನ ನೋಡಿ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ಲು. ತುಂಬ ದಿನ ಆದಮೇಲೆ ನೋಡಿದ್ರು ಕೂಡ ನಮ್ಮಮ್ಮನ ಅಷ್ಟೇ ಹಚ್ಕೊಂಡಿದ್ಲು. ಅವ್ರ ಜೊತೆ ಆಟ ಆಡಿಕೊಂಡು ಆ ದಿನ ಪೂರ್ತಿ ಫುಲ್ ಆರಾಮಾಗಿದ್ಲು. ನಮ್ಮಮ್ಮ ಕೂಡ ಅಷ್ಟೇ ಅವ್ರ ಜೊತೆ ತುಂಬ ಆರಾಮಾಗಿ ಆಟ ಆಡ್ಕೊಂಡಿದ್ರು. ಖುಷಿಯಾಯಿತು. ಏನೋ ಒಂಥರ ನೆಮ್ಮದಿ ಈ ಥರ ಎಲ್ಲ ಇದ್ದಾಗ. ನಿಜ ಈ ಕ್ಲಿಪ್ ಯಾವಾಗ ತೊಗೊಂಡೆ ಅಂತ ನನಗೆ ನೆನಪಿಲ್ಲ. ಬಟ್ ಅವಳೇನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ಲು. ಟಿವಿ ಕೂಡ ಆನ್ ಮಾಡಿದ್ದೆ ನಾನು. ಸಮ್ಟೈಮ್ಸ್ ಹಾಗೆ ತುಂಬ ಸೈಲೆಂಟ್ ಆಗಿಬಿಡ್ತಾಳೆ. ಸಮ್ಟೈಮ್ಸ್ ತುಂಬ ಜೋರಾಗಿ ಕಿಚ್ಚೋದು ಎಲ್ಲ ಮಾಡ್ತಾಳೆ. ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ನಿಜವಾಗ್ಲೂ ಕಷ್ಟ. ಹಾಗೆ ಅವ್ರ ಮೂಡ್ ಸ್ವಿಂಗ್ಸಿಗೆ ತಕ್ಕಂತೆ ನಾವು ಕೂಡ ಅಡ್ಜಸ್ಟ್ ಆಗಬೇಕು. ಬಟ್ ಆ ಟೈಮಲ್ಲಿ ನಮ್ಮ ಮೂಡ್ ಸ್ವಿಂಗ್ಸೇ ಬೇರೆ ಥರ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಮಕ್ಕಳಾದ್ಮೇಲೆ ತುಂಬಾ ಕಲಿಯೋದಿರುತ್ತೆ. ನಾನಂತೂ ತುಂಬ ಕಲ್ತಿದ್ದೀನಿ, ಕಲಿತಾನೇ ಇದ್ದೀನಿ. ಇನ್ನು ಮುಂದೇನೂ ಕಲಿಬೇಕನ್ಸುತ್ತೆ ತುಂಬ. ಬಬ್ಲು ಸಮ್ಟೈಮ್ಸ್ ತುಂಬ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡ್ತಾಳೆ. ಆ ಟೈಮಲ್ಲಿ ನಾನು ಅವಳನ್ನ ಮಲಗ್ಸೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ಇನ್ನು ಸಂಜೆ ಹಾಗೆ ಹೊರಗೆ ಹೋಗಿದ್ವಿ. ಇಲ್ಲಿ ಕೆಂಗೇರಿನಲ್ಲಿ ಇದೊಂದು ಟೆಂಪಲಲ್ಲಿ ಪೂಜೆ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಈ ಡೆಕೋರೇಷನ್ಸ್ ನೋಡಿ, ಲೈಟಿಂಗ್ಸ್ ನೋಡಿನೇ ಬುಜ್ಜಿನ ಒಳಗಡೆ ಕರ್ಕೊಂಡೋದೆ, ನೋಡೋಣ ಬಾ ಅಂತ. ಬಟ್ ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತಿದ್ದು ಹಾಗೆ ಬಂದ್ಬಿಟ್ವಿ. ಬಬ್ಲು, ಏ ಬಬ್ಲು, ಬುಜ್ಜಿ ನಮಗೆ ಮೀಲ್ ಪ್ರಿಪೇರ್ ಮಾಡ್ತಿದ್ರು, ನಾನು ಬಬ್ಲುಗೆ ಮೀಲ್ ಪ್ರಿಪೇರ್ ಮಾಡ್ತಾಯಿದ್ದೆ. ಹೀಗೆ ಇಬ್ಬರು ಮನೇಲಿದ್ದರೆ ಏನೋ ಒಂದು ಮಾಡ್ತಾನೇ ಇರ್ತೀವಿ. Oh, bless you. Bless you. Happy birthday to you, G. Bablu. My sweet girl, Bablu. You are cute. You are. ಹಾವು ಮುಂಗುಸಿ ಕಿತ್ತಾಟ ನೋಡಿ ಹೇಗಿದೆ. ಬುಜ್ಜಿಗೂ ಮತ್ತು ಧನ್ಯಾಗೆ ಅವಾಗವಾಗ ಈ ಥರ ಕ್ಲಾಶ್ ಆಗ್ತಾನೆ ಇರುತ್ತೆ. ಯಾವಾಗಲೂ ಬುಜ್ಜಿನೇ ವಿನ್ ಆಗ್ತಾರೆ, ಅವಳು ಸುಮ್ಮನೆ ಸೈಲೆಂಟ್ ಆಗ್ತಾಳೆ. ಇನ್ನು ಮತ್ತೆ ಅವತ್ತಿನ ದಿನವೇ ಸಂಜೆ ನಾನು ಬುಜ್ಜಿ ಚಿಕ್ಕಪೇಟೆಗೆ ಹೋಗಿದ್ವಿ. ರಿಟರ್ನ್ ಗಿಫ್ಟ್ ಮತ್ತು ಬುಜ್ಜಿಗೆ ಡ್ರೆಸ್ ಸೆಲೆಕ್ಟ್ ಮಾಡಿರಲಿಲ್ಲ, ಹಾಗಾಗಿ ಎಲ್ಲನೂ
ತೊಗೊಂಡು ಬಂದ್ಬಿಡೋಣ ಫೈನಲ್ ಆಗಿ ಸಣ್ಣ ಪುಟ್ಟ ಐಟಮ್ಸ್ ಏನೇನು ಬೇಕು ಬರ್ಡೇಗೆ ಅಂತ ಹೇಳಿ. ಶಾಪಿಂಗ್ ತುಂಬಾ ಚೆನ್ನಾಗಿತ್ತು, ಹಾಗೆ ಕಷ್ಟ ಕೂಡ ಆಯಿತು. ಬಬ್ಲೂನು ಜೊತೆಲಿ ಕರ್ಕೊಂಡು ಹೋಗಿದ್ರಿಂದ ಅವಳು ಆ ಜನನೆಲ್ಲ ನೋಡಿ ತುಂಬ ಇರಿಟೇಟ್ ಆಗ್ತಾ ಇದ್ಲು. ನಾವು ರಿಟರ್ನ್ ಗಿಫ್ಟ್ಸ್ ತೊಗೊಂಡಿದ್ದು ವೆರೈಟಿ ಗಿಫ್ಟ್ಸ್ ಅನ್ನೋ ಶಾಪಲ್ಲಿ. ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಬೇಕು ಅಂದರೆ ನಾನು ಅವ್ರ ಶಾಪ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ಹಾಗೆ ಅವರು ಡಿಸ್ಕೌಂಟ್ ಕೂಡ ಕೊಟ್ಟರು. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ಕಲೆಕ್ಷನ್ಸು ಯುನೀಕ್ ಆಗಿತ್ತು ಆ್ಯಂಡ್ ಪ್ರೈಸ್ ಕೂಡ ತುಂಬಾ ಕಮ್ಮಿ ಇತ್ತು. ಬಲ್ಕಲ್ಲಿ ತೊಗೊಳ್ಳೋರಿಗೆ ನಿಜವಾಗ್ಲೂ ಒಳ್ಳೆ ಕಾಸ್ಟ್ ಸೇವಿಂಗ್ ಆಗುತ್ತೆ. ಹಾಗೆ ಬಬ್ಲುಗೆ ಅವರೊಂದು ಬಾಲ್ ಮತ್ತು ಟಾಯ್ ಗಿಫ್ಟ್ ಮಾಡಿದರು. ನನಗಿದು ತುಂಬಾ ಇಷ್ಟ ಆಯಿತು. ಬುಜ್ಜಿನ ಕೇಳಿದೆ, ಬುಜ್ಜಿ ಕೊಡಿಸಿದ್ರು ನನಗೆ. ಚೆನ್ನಾಗಿತ್ತು, ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನಿಜವಾಗ್ಲೂ ಯಾರಾದರೂ ಬೇಕಂದರೆ ವಿಸಿಟ್ ಮಾಡಿ. ಇನ್ನು ಮುಗಿಸ್ಕೊಂಡು ಬಂದು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಬಬ್ಲು ಜೊತೆ ಈ ಮಕ್ಕಳಿರೋದ್ರಿಂದ ನನಗೆ ಆದಷ್ಟು ಸ್ವಲ್ಪ ಟೈಮ್ ಸಿಗುತ್ತೆ. ಬಬ್ಲು ಕೂಡ ಅವ್ರ ಜೊತೆ ತುಂಬಾ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ. ಅವ್ರಿಲ್ಲ ಅಂದರೆ ಅವಳು ಇರೋದೇ ಇಲ್ಲ. I love you, Bablu. I hate you, Tanma. I love you, Bablu. I love you. I hate you, Tanu. I love you, Bablu. I love you, Bablu. I hate you, Danya. I hate you, Bablu. I hate you, Danya. ಕಾಯಿ ಕಡ್ಬುದಿಂದ ಇನ್ನು ಬೇಕು ಅಂದ ಗಡ ಬಂದ ಕಾಯಿ ಕಡ್ಬುದಿಂದ ಇನ್ನು ಬೇಕು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದರೆ ತುಂಬಾ ಥ್ಯಾಂಕ್ಸ್. ಯಾರಿಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.